ಮೈನಾ ಡೈರೆಕ್ಟ್ ಸ್ಪೆಷಲಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಈಗ ಇನ್ನೊಬ್ಬ ನಿರ್ದೇಶಕ, ಯುವ ನಿರ್ದೇಶಕ ಪ್ರೀತಮ್ ಗುಬ್ಬಿ ನಮ್ಮೊಂದಿಗಿದ್ದಾರೆ. ನಿಮಗೆ ಸ್ವಾಗತ, ನಮಸ್ಕಾರ. ಇನ್ನು ಇನ್ನೊಬ್ಬ ಪ್ರತಿಭಾವಂತ ನಟ ಮತ್ತು ನಿರ್ದೇಶಕ ಮಟೀರಿಯಲ್ ಅಂತ ತುಂಬ ದಿನಗಳಿಂದ ಕರೆಸ್ಕೊಳ್ತಾ ಇರುವಂಥ ಅರುಣ್ ಸಾಗರ್ ನಮ್ಮೊಂದಿಗಿದ್ದಾರೆ. ನಿಮಗೆ ಕೂಡ ಸ್ವಾಗತ, ನಮಸ್ಕಾರ. ನೀವು ಬೇಗ ನಿರ್ದೇಶಕರಾಗ್ರಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಬಂದಿದ್ದಕ್ಕೆ. ಪ್ರೀತಮ್, ನೋಡಿದ್ರಿ ಸಿನಿಮಾ, ಏನು ಅನ್ನಿಸ್ತು ಮೈನಾ? ನಂಗೆ ಒಂದು ಆ ಫೀಲು, ಆ ಟಚ್ಚು ಇನ್ನೂ ಅದೇ ಇದರಲ್ಲಿ ಇದ್ದೀನಿ ನಾನು. ಆ್ಯಕ್ಚುಲಿ ನಾನು ಬೆಳಗ್ಗೆ ನೋಡಿದೆ ಪಿಕ್ಚರ್, ನಾನು ಊರಲ್ಲಿರಲಿಲ್ಲ. ಬಟ್ ನಾನು ನೋಡೋ ಮುಂಚೆನೇ ನಂಗೆ ಸುಮಾರು ಫೋನ್ಸು ನಮ್ಮ ಟೀಮಲ್ಲಿ ಆಗ್ಬೋದು, ನಮ್ಮ ಸಿನಿಮಾ ಟೀಮ್ ಆಗ್ಬೋದು, ನನ್ನ ಫ್ರೆಂಡ್ಸ್ ಆಗ್ಬೋದು, ಈಚ್ ಸೆಗ್ಮೆಂಟ್ನ ತುಂಬ ಇಷ್ಟಪಟ್ಟು ಸೊ ಆದಷ್ಟು ಬೇಗ ಬೆಂಗಳೂರು ಬಂದು ನೋಡು ಅನ್ನೋ ಲೆವೆಲ್ ಮಾತಾಡಿದ್ರು. ಬಂದು ನೋಡಿದೆ, ತುಂಬ ಖುಷಿ ಆಯಿತು. ಆ ಟೀಮ್ ವರ್ಕ್ ಅಂತ ಏನು ಸೂರಿ ಬ್ರದರ್ ಹೇಳ್ತಾ ಇದ್ರು, ಆ ಟೀಮ್ ವರ್ಕ್ ಹಂಗೆ ಕಾಣಿಸುತ್ತೆ ಅಲ್ಲಿ. ಸತ್ಯ ಹೆಗಡೆ ಆಗ್ಬೋದು, ಗೆಳೆಯ ನಾಗಶೇಖರ್ ಆಗ್ಬೋದು, ಪ್ರೊಡ್ಯೂಸರ್ ಆಗ್ಬೋದು. ಸೊ ಎಫರ್ಟು ಇದು, ಯಾಕಂದರೆ ಆ ಮಳೆಯಲ್ಲಿ ಆ ಲೊಕೇಶನ್ಸಲ್ಲಿ ಶೂಟ್ ಮಾಡೋದು ಎಷ್ಟು ಕಷ್ಟ ಅಂತ ಆಸ್ ಅ ಟೆಕ್ನಿಷಿಯನ್ ನಂಗೆ ಗೊತ್ತು. ಎಸ್, ಸೋ ಪ್ರೌಡ್ ಆಫ್. ಎಸ್, ವೆರಿ ಟ್ರೂ. ಈಗ ಏನಂದ್ರೆ ಪ್ರತಿ ಸಿನಿಮಾಗಳನ್ನು ಕಷ್ಟಪಟ್ಟು ಮಾಡ್ತಾರೆ ಎಲ್ಲರೂ. ಕೆಟ್ಟ ಚಿತ್ರನೂ ಅಷ್ಟೇ ಕಷ್ಟಪಟ್ಟು ಮಾಡಬೇಕಾಗುತ್ತೆ, ಆದರೆ ಇದು ತುಂಬ ಒಳ್ಳೆ ಚಿತ್ರ ಅಂತ. ಎಲ್ಲ ಸಿನಿಮಾ ಕಷ್ಟಪಟ್ಟು ಮಾಡ್ತೀವಿ, ಬಟ್ ಪ್ಯಾಷನ್ ಕಾಣಿಸುತ್ತೆ ಸ್ಕ್ರೀನಲ್ಲಿ ಎಲ್ಲ ಸಿನಿಮಾ. ಈ ಸಿನಿಮಾದ್ದು ಒಂದು ಯೂನಿಕ್ ಫೀಚರ್ ಅಂತಾರಲ್ಲ, ಒಂದು ಸಮಥಿಂಗ್ ಬೇರೆ ಚಿತ್ರಗಳಲ್ಲಿ ಕಾಣಿಸ್ಕೊಳ್ಳದೇ ಇರುವಂಥ ಒಂದು ಅಂಶ ಅಥವಾ ಪ್ರೇಕ್ಷಕರನ್ನ ಸೆಳೆಯುವಂಥ ಅಂಶ ನಿಮ್ಮ ಪ್ರಕಾರ ಏನು? ಐ ಥಿಂಕ್ ದ ಪರ್ಫಾರ್ಮೆನ್ಸಸ್, ಡೈರೆಕ್ಟರ್ ಹೆಂಗೆ ತೆಗೆಸಿದ್ದಾರೆ ಆರ್ಟಿಸ್ಟಿಂದ. ನಿತ್ಯ ಮೇಲೆ ನಾವು ಸೂಪರ್ಬ್ ಶಿ ಇಸ್ ಡನ್. ನಿತ್ಯ ಮೆನನ್ ಬಗ್ಗೆ ತುಂಬ ಹೇಳ್ತಾ ಇದ್ದಾರೆ, ತಾವೇನಾದರೂ ಹೇಳಬೇಕು ಅಂತ? ಖಂಡಿತ ಆಕೆ ಅದ್ಭುತವಾದ ನಟಿ ಸರ್. ಬಿಕಾಸ್ ಅವರು ಮಲಯಾಳಮಲ್ಲಿ ಯು ಡಿಡ್ಂಟ್ ಫಾಲ್ ಇನ್ ಲವ್ ವಿತ್ ನಿತ್ಯ? ಇಲ್ಲ, ಐ ಫೆಲ್ ಇನ್ ಲವ್ ವಿತ್ ಹರ್ ಪರ್ಫಾರ್ಮೆನ್ಸ್. ನಿಜವಾಗ್ಲೂ ಬಹಳ ಅದ್ಭುತವಾದ ನಟಿ. ಇಟ್ ಹ್ಯಾಪನ್ಸ್ ಅಲ್ವಾ? ಲವ್ ಮಾಡೋ ಬೇರೆಯವರೆಲ್ಲ ಲವ್ ಮಾಡೋ ಥರ ಮಾಡಿಬಿಟ್ಟಿದ್ದಾರೆ ಅಲ್ವಾ? ಅಲ್ಲಲ್ಲ, ಮಾಡ್ತಾ ಮಾಡ್ತಾ ಕ್ವೈಟ್ ನ್ಯಾಚುರಲ್ ಈಸ್. ನೀವು ಅಂದರೆ ಈಗ ನೋಡಿ, ಇವ್ರ ಮದುವೆ ಆಗಿದೆ ಇಲ್ಲ, ಇಟ್ಸ್ ಕ್ವೈಟ್ ಹಂಗಾದ್ರೆ ಆಗ್ಬೋದು, ಆಮೇಲೆ ಲವ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಇಲ್ಲ ಸರ್, ಏನು ಕೆಲಸ ಮಾಡುವಾಗ ಅದು ಎದ್ದು ತಲೆಗೆ ಓಡಲ್ಲ. ಏನು ಆ ಕ್ಯಾರೆಕ್ಟರ್ಗೆ ಏನು ಬೇಕು ಅಂದರೆ ಶಾರ್ಟ್ ಆದಮೇಲೆ, ಸಂಜೆ ಆದಮೇಲೆ ಏನವೆಲ್ಲ ಮಾತಾಡ್ತಿಲ್ಲ ಸರ್. ಪಾಪ ಶಿ ಇಸ್ ವೆರಿ ಪ್ರೊಫೆಷನಲ್, ವೆರಿ ನೈಸ್ ಗರ್ಲ್, ಆಮೇಲೆ ವೆರಿ ಗುಡ್. ಅಂಥವ್ರ ಜೊತೆ ಕೆಲಸ ಮಾಡೋದು ನಿಜವಾಗ್ಲೂ ಅದೃಷ್ಟ ಅನ್ಕೋತೀನಿ ಸರ್. ನಿಜವಾಗ್ಲೂ, ಬಿಕಾಸ್ ವಂಡರ್ಫುಲ್ ಆರ್ಟಿಸ್ಟ್ ಆ್ಯಂಡ್ ಶಿ ಹಸ್ ವರ್ಕ್ ವಿತ್ ದ ಬೆಸ್ಟ್ ಕ್ಯಾಮ್ರಾಮನ್ಸ್ ಇನ್ ದ ವರ್ಲ್ಡ್, ಇನ್ ಇಂಡಿಯಾ. ಅದರಲ್ಲಿ ಮೊನ್ನೆ ಫೋನ್ ಮಾಡಿದ್ರು ಸತ್ಯ ಹೆಗಡೆ ಅವರು. ನನಗೆ ಎಷ್ಟೋ ಜನ ಒಳ್ಳೆ ಕ್ಯಾಮ್ರಾಮನ್ ಜೊತೆ ಕೆಲಸ ಮಾಡಿದ್ದೀನಿ, ಸತ್ಯ ಹೆಗಡೆ ಇಸ್ ಒನ್ ಆಫ್ ದ ಟಾಪ್ ಅಮಾಂಗ್ ದೆಮ್ ಅಂತ. ಸೊ ಆ ಥರ ಒಂದು ನಿಜವಲ್ಲೂ ಪ್ರೀತಮ್ ಹೇಳ್ದಂಗೆ ಅಥವಾ ಅರ್ಜುನ್ ಹೇಳ್ದಂಗೆ ಎಲ್ಲ ಹುಡುಗರು ಪ್ರೀತಿ ಮಾಡ್ಬೇಕು, ಆ ಥರ ನಿತ್ಯನ ತೋರಿಸಿದ್ದಾರೆ. ಹ್ಯಾಟ್ಸ್ ಅಪ್ ಟು ಸತ್ಯ ಹೆಗಡೆ ಆ್ಯಂಡ್ ನಾಗಶೇಖರ್. ಈಗ ರಮೇಶ್ ಅವ್ರು ನಮ್ಮೊಂದಿಗೆ, ಅಂದರೆ MS ರಮೇಶ್ ನಿರ್ದೇಶಕ, ಅವ್ರು ನಮ್ಮೊಂದಿಗೆ ಲೈನಲ್ಲಿದ್ದಾರೆ. ನಮಸ್ಕಾರ ರಮೇಶ್ ಅವ್ರಿಗೆ. ಸರ್ ಹೇಳಿ ಸರ್, ಮೈನಾ ಚಿತ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಎಲ್ಲ ನಿರ್ದೇಶಕರು, 5 ಜನ ನಿರ್ದೇಶಕರಿದ್ದಾರೆ, 4 ಜನ ನಿರ್ದೇಶಕರಿದ್ದಾರೆ ಈಗ, ಮತ್ತು ನಮ್ಮ ನಾಗಶೇಖರ್ ಕೂಡ ಇದ್ದಾರೆ. ತಾವೇನು ಹೇಳ್ತೀರಾ? ಸರ್, ಮೊದಲನೇದಾಗಿ ನಾಗಶೇಖರ್ ಅವ್ರಿಗೆ, ಸತ್ಯ ಹೆಗಡೆ ಅವ್ರಿಗೆ, ರಾಜ್ಕುಮಾರ್ ಅವ್ರಿಗೆ, ಹೀರೋಯಿನ್ಗೆ, ಇಡೀ ಟೀಮ್ಗೆ ಕಂಗ್ರಾಚುಲೇಷನ್ ಹೇಳಕ್ ಇಷ್ಟಪಡ್ತೀನಿ. ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಎರಡನೇದು, ನಾನು ಎಲ್ಲಾ ನಿರ್ದೇಶಕರ ಬಗ್ಗೆ ತುಂಬಾ ಗೌರವ ಹೆಚ್ಚಿಸ್ಕೊಂಡಿದ್ದೀನಿ ಇವತ್ತು. ಯಾಕಂತಂದ್ರೆ ನಾವು ನಮ್ಮ ನಿರ್ದೇಶಕರ ಸಂಘಕ್ಕೆ ಬಂದಾಗ ಇದನ್ನೇ ನಾವು ಬಹಳ ಆಸೆ ಪಟ್ಟವು. ಪ್ರತಿಯೊಂದು ಸಿನಿಮಾನ ಪ್ರತಿಯೊಬ್ಬ ಡೈರೆಕ್ಟರ್ ಕೂತು ನೋಡಿ ಡಿಸ್ಕಸ್ ಮಾಡಬೇಕು, ಒಳ್ಳೇದು ಕೆಟ್ಟದ್ದು ಎಲ್ಲವನ್ನೂ. ಅದು ಇವತ್ತು ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಅಲ್ಲಿ ಕೂತಿರೋ ಸೂರ್ಯ ಅವ್ರಿಗಾಗ್ಲಿ, ಪ್ರೀತಮ್ ಅವ್ರಿಗೆ, ಅರ್ಜುನ್ ಅವ್ರಿಗೆ, ನರೇಂದ್ರ ಬಾಬುಗೆ, ನಾಗಶೇಖರ್ಗೆ, ಅರುಣ್ ಸಾಗರ್ಗೆ, ಈಗ ಬರೋ ಬೇರೆ ಡೈರೆಕ್ಟರ್ಗಳಿಗೆ ನನ್ನ ಕಡೆಯಿಂದ ಎಲ್ಲರಿಗೂ ಹ್ಯಾಟ್ಸ್ ಆಫ್ ಸರ್. ಥ್ಯಾಂಕ್ ಯು. ಒಳ್ಳೆ ಬೆಳವಣಿಗೆ ಸರ್. ಖಂಡಿತ ಸ್ಯಾಂಡಲ್ವುಡ್ ಇಸ್ ಶೈನಿಂಗ್ ಅಂತ ಹೇಳ್ಬೋದು. ವೆರಿ ಟ್ರೂ. ಮೊದಲನೇದು. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ, ನಾನು ಸಿನಿಮಾ ನೋಡಿಲ್ಲ, ಬಟ್ ನನಗೆ ಬಂದಿರೋ ರಿಪೋರ್ಟ್ ಸೂಪರ್ ಅಂತ. ಆಮೇಲೆ ನನ್ನ ಮಿಸ್ ಇದ್ದಾರೆ, ಆಕ್ಚುಲಿ ನೋಡ್ಬೇಕಾಗಿತ್ತು, ನೋಡಕ್ಕಾಗದೇ ಇರೋ ಕಾರಣ ನಾಗಶೇಖರ್ ಚೆನ್ನಾಗಿ ಗೊತ್ತಿದೆ. ಆಕ್ಚುಲಿ ನಾನು ಪ್ರೋಗ್ರಾಮ್ ಬರಬೇಕಾಗಿತ್ತು ಈಗ, ಬೇರೆ ಕಾರಣಗಳಿಗಾಗಿ ನಾನು ಬರಕ್ಕಾಗಿಲ್ಲ ಸಿನಿಮಾ ನೋಡಿ. ಬಟ್ ಒಂದು, ನಾನು ನೋಡೋ ಸಾಂಗ್ಸ್ ಬಗ್ಗೆ ಆಗ್ಲಿ, ಕ್ಲಿಪ್ಪಿಂಗ್ ಬಗ್ಗೆ ಆಗ್ಲಿ, ತುಂಬಾ ಚೆನ್ನಾಗಿ ಸಿನಿಮಾ ಮಾಡಿರ್ತಾರೆ. ರಿಪೋರ್ಟ್ ಕೂಡ ತುಂಬಾ ಚೆನ್ನಾಗಿದೆ, ಕಲೆಕ್ಷನ್ ಚೆನ್ನಾಗಿದೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕಥೆಯನ್ನ ಹುಡುಕೋದಕ್ಕೆ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ನಮ್ಮಲ್ಲಿ ರೈಟರ್ಗಳಿಲ್ಲ ಅಂತ ಬಹಳಷ್ಟು ಜನ ಹೇಳ್ತಾ ಇರ್ತಾರೆ. ನಮ್ಮಲ್ಲಿ ರೈಟರ್ಗಳಿಲ್ಲ ಅಂತ. ಕಥೆ ಹುಡುಕೋದು ಎಲ್ಲಿ ಅಂತ ನಾಗಶೇಖರ್ ಅವ್ರನ್ನ ಕೇಳಿದ್ರೆ, ಫೈನಲ್ ಬೇಕಾದ್ರೆ ಸಿಗುತ್ತೆ, ಜೈಲಲ್ಲಿ ಬೇಕಾದ್ರೆ ಸಿಗುತ್ತೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಕಥೆ ಹುಡುಕೋದಕ್ಕೆ ಅದಕ್ಕೊಂದು ಟ್ಯಾಲೆಂಟ್ ಬೇಕು. ಆ ಟ್ಯಾಲೆಂಟ್ ನಮ್ಮ ಎಲ್ಲಾ ಡೈರೆಕ್ಟರ್ಗಳಲ್ಲಿ ಇದೆ, ರೈಟರ್ಗಳಲ್ಲಿ ಇದೆ. ಒಳ್ಳೊಳ್ಳೆ ಸಿನಿಮಾಗಳು ಬರ್ತದೆ ಸರ್. ನಾವು ಒಂದೇ ಸಲ ಹೇಳಕ್ ಹೇಳಿದ್ರು, ಹ್ಯಾಟ್ಸ್ ಆಫ್ ಟು ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಸರ್. ಥ್ಯಾಂಕ್ ಯು ವೆರಿ ಮಚ್ ರಮೇಶ್ ಅವರು ನಮ್ಮ ಜೊತೆ ಮಾತಾಡೋದಕ್ಕೆ. ಥ್ಯಾಂಕ್ಸ್ ಅಲಾಟ್. ನಿಜವಲ್ಲೂ ಅದು ಒಳ್ಳೆ ಮಾತು. ಸ್ಯಾಂಡಲ್ವುಡ್ ಶೈನಿಂಗ್ ಒಂಥರ
ಶೈನಿಂಗ್ ಅನ್ನೋದಕ್ಕೆ ವೈನಾ ಚಿತ್ರ ಚೆನ್ನಾಗಿ ಓಡ್ತದೆ, ಚೆನ್ನಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನ ಮಾತಾಡೋಕೆ ಎಲ್ಲರೂ ಬಂದಿದ್ರಲ್ಲ, ಅದು ನಿಜವಲ್ಲ ಶೈನಿಂಗ್ ಅನ್ಸುತ್ತೆ. ಅರುಣ್, ತಾವು ಚಿತ್ರದ ಒಂದು ಭಾಗ ಅಂದರೆ ಗೃಹ ಮಂತ್ರಿಯಾಗಿ ಆ್ಯಕ್ಟ್ ಮಾಡಿದ್ರೆ, ತುಂಬ ಬೇರೆ ಥರ ನಿಮ್ಮ ಪಾತ್ರದ ಬಗ್ಗೆ, ಸಿನಿಮಾ ಬಗ್ಗೆ, ಒಟ್ಟಾರೆ ಈ ಫೀಡ್ಬ್ಯಾಕ್ ಬಗ್ಗೆ ಏನು ಹೇಳ್ತಾರೆ? ಇಲ್ಲ, ಇದರಲ್ಲಿ ನಮ್ದು ಆ್ಯಕ್ಚುಲಿ ದ್ವಿಪಾತ್ರ, ಆರ್ಟ್ ಡೈರೆಕ್ಟ್ರು ಹೌದು ಈ ಸಿನಿಮಾಗೆ. ಇಲ್ಲ, ನಾಗಶೇಖರ ಆಗಲಿ ಅದು ಸೂರ್ಯ ಆಗಲಿ, ಅಂದರೆ ಒಂದು ಜನ್ರೇಷನ್ ಏನಿದೆ ಈಗ, ಭಟ್ರು ಇರ್ಬೋದು ಅಥವಾ ನಮ್ಮ ಅರ್ಜುನ್ ಇರ್ಬೋದು, ನಮಗೆ ಒಂದು ಅಂದರೆ ಹೊಸತು ಅಥವಾ ಹಳೇದು ಅನ್ನೋದಿಲ್ಲ, ಬಟ್ ಬೆಸ್ಟನ್ನು ಪಿಕ್ ಮಾಡೋದಿದೆಯಲ್ಲ, ಆ ಕೆಲಸ ಮಾಡ್ತಾ ಇರೋದು ಭಾಳ ಇಂಪಾರ್ಟೆಂಟ್ ಅನ್ಸುತ್ತೆ. ಹೊಸದು ಹಳೇದು ಅನ್ನೋದು ಯಾವುದೂ ಇರೋದಿಲ್ಲ, ಬೆಸ್ಟನ್ನು ಯಾವುದು ಪಿಕ್ ಮಾಡೋದು. ಅವತ್ತು ಇವತ್ತು ಸೂರ್ಯ ಸಿನಿಮಾಗಳು ನೋಡಿದಾಗ ಬೆಸ್ಟ್ ಪಿಕ್ ಮಾಡಿರೋದು ಕಾಣಿಸುತ್ತೆ. ಬೆಸ್ಟ್ ಅಂದರೆ ನೋಡಬೇಕು, ಎಲ್ಲರೂ ನೋಡಬೇಕು, ನೋಡಿದ ಮೇಲೆ ಅದನ್ನು ಅನುಭವಿಸಬೇಕು ಅನ್ನುವಂಥದ್ದು. ಈಗ ಅರ್ಜುನ್ ಇರ್ಬೋದು, ಅವ್ನು ಮಾಡಿದ 2 ಸಿನಿಮಾಗಳು ಕೂಡ ಹಾಗೆ. ಅದೇ ಥರ ನಾಗಶೇಖರ ಕೂಡ ಅದೇ ಪ್ಯಾಷನಿಂದ ಬಂದವನು. ಅದೇ ಒದ್ದಾಟಗಳು, ಒಂದು ಕತೆಗೆ 1.5 ವರ್ಷ ಕೂತ್ಕೊಳ್ಳೋದು, ಎಲ್ಲರ ಹತ್ರ ಡಿಸ್ಕಸ್, ಸೂರ್ಯ ಹತ್ರ ಇರ್ಬೋದು, ಇವ್ರ ಹತ್ರ ಹಣ ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು, ಆ ಒಂದು ಕೆಲಸದ ಒದ್ದಾಟ ಇದೆಯಲ್ಲ, ಒಂದು ಕ್ಯಾರೆಕ್ಟರ್ ಕಟ್ಟೋದಿರ್ಬೋದು, ಯಾವ ರೀತಿ ಮಾಡ್ಬೇಕು, ನಾನು ಹೇಗೆ ಈ ಕ್ಯಾರೆಕ್ಟರ್ ಹೀಗೇನೋ ಮಾಡಬೇಕು, ಈ ಸೀನ್ ಹೀಗೆ ಮಾಡಬೇಕು ಅಂತ ಹೇಳಿ. ನಾನೊಬ್ಬ ಆರ್ಟ್ ಡೈರೆಕ್ಟರ್ ಆಗಿದ್ದಾಗ ಮಾತನಾಡುವ ಸ್ಥಿತಿ ಬೇರೆ, ನಾನೊಬ್ಬ ನಟನಾಗಿದ್ದಾಗ ನನ್ನೊಳಗಿರುವ ಇನ್ಸೈಟನ್ನು ತಗೊಳ್ಳೋದು, ನನ್ನೊಳಗೆ ಒಂದು ಬೆಳಕಿರುತ್ತಲ್ಲ, ಅದನ್ನು ತಗೊಳ್ಳೋದು ಇವರಿಗೆಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತು. ಒಬ್ಬ ನಟ ಇರ್ಬೋದು, ಒಬ್ಬ ಟೆಕ್ನಿಷಿಯನ್ ಇರ್ಬೋದು. ಈಗ ಸೂರ್ಯ ಅವ್ರ ಜೊತೆ ಕೆಲಸ ಮಾಡೋ ಅಡಪ ಅವರ ಒಳಗಿರುವಂಥ ಬೆಳಕನ್ನು ಹೆಂಗೆ ತಗೋಬೇಕು ಅಂತ ಸೂರ್ಯಗೆ ಗೊತ್ತು. ಅಂದರೆ ಆ ರೀತಿಯ ನಿರ್ದೇಶಕರು ನಮಗೆ ಬೇಕಾಗಿದ್ದಾರೆ ಇವತ್ತು ಇಂಡಸ್ಟ್ರಿಗೆ. ಇವತ್ತು ಮೈನಾ ಯಾಕೆ ಎಲ್ಲರಿಗೂ ಕಾಣಿಸ್ಕೊಳ್ತಿದೆ ಅಂದರೆ, ಪ್ರತಿಯೊಬ್ಬರಲ್ಲೂ ಇರೋ ಬೆಳಕನ್ನು ತಗೊಂಡಿರೋದು, ಪ್ರತಿಯೊಬ್ಬರಲ್ಲಿ ಇರುವಂಥ ಬೆಸ್ಟನ್ನು ತಗೊಂಡಿದ್ದಾರೆ ಮತ್ತು ಬೆಸ್ಟ್ ಪರ್ಸನ್ಸನ್ನು ಚೂಸ್ ಮಾಡಿದ್ದಾರೆ. ಈಗ ನನಗೂ ಕೂಡ ಅಷ್ಟೇ, ನಾನು ಆ್ಯಕ್ಚುಲಿ ಯಾವುದೋ ರೋಲ್ ಮಾಡಬೇಕಾಯ್ತು, ಪೊಲೀಸ್ ಅಸಿಸ್ಟೆಂಟ್ ಆಗಿ ಮಾಡಬೇಕಾಗಿತ್ತು. ಆಮೇಲೆ ಅದು ಬೇಡ, ನೋಡೋಣ ನಾನು ಕತೆ ಹೇಳೋ ಅಂದ. ಕತೆ ನಮ್ಮ ಜೊತೆ ಯಾವ, ನಾನು ಇಲ್ಲ ಡಾಕ್ಟರ್ ರೋಲ್ ಕೊಡು ಅಂದೆ. ಇಲ್ಲ ಅಣ್ಣ ಸಂಜೀವ್ ಗೀತ ಥರನೇ ಆಗುತ್ತೆ ಅನ್ನೋ. ಆಯ್ತಪ್ಪ ಬೇಡಪ್ಪ, ರೋಲ್ ಇಲ್ಲ ಅಂತಕೊಂಡು ನಾನು ಆ ಡೈರೆಕ್ಷನ್ ವರ್ಕ್ ಮಾಡಿದೆ. ನಾನು, ಆನಂದ ಮತ್ತು ನಮ್ಮ ಕನಕ ಅಂತಿದ್ವಿ, ನಾವು 3 ಜನ ಕೆಲಸ ಮಾಡಿದ್ವಿ ಇದಕ್ಕೆ. ಅಲ್ಲಿ ಆ ಡಿಸ್ಕಷನ್ ಆಗ್ತಾ ಒಂದಿನ ನಾನು ನನ್ನ ಕೂದಲೆಲ್ಲ ಕಟ್ ಮಾಡಿಸ್ಕೊಂಡು ಶೇವ್ ಎಲ್ಲ ಮಾಡ್ಕೊಂಡಿದ್ದೆ. ಬಂದ ಒಂದಿನ, ಅಣ್ಣ ಒಂದು ಕ್ಯಾರೆಕ್ಟರ್ ಮಾಡ್ಬೇಕಣ್ಣ, ನಾನು ಮಾಡಿಸ್ತೀನಿ ಅಣ್ಣ ಅಂಥೇಳಿ ಆಗಿದ್ದು 2 ದಿನ ಶೂಟಿಂಗು. ಬಟ್ ಮೀಸೆ ಅಂಟಿಸ್ಕೊಂಡು ಆ ಗೆಟಪ್ಪಿಗೆ ಒಂದು 10 ದಿನ ಆಗಿದೆ. ಮತ್ತು ಭಾಳ ಚೆನ್ನಾಗಿ ಕಾಣ್ತೀರ ನೀವು, ಭಾಳ ಚೆನ್ನಾಗಿ ಕಾಣ್ತೀರ, ಭಾಳ ಚೆನ್ನಾಗಿ ಮಾಡಿದ್ರೆ ಅರುಣ್. ಸೊ ಅರುಣ್ ಈ ಚಿತ್ರದಲ್ಲಿ ಗೃಹ ಸಚಿವರಾಗಿ ಮಾಡಿದ್ರಲ್ವಾ? ಅನಿರುದ್ಧ್ ದೇಸಾಯಿ ಇಲ್ಲ, ಸಂಜಯ್ ಅನಿರುದ್ಧ್ ದೇಸಾಯಿ ಪ್ರೊಡ್ಯೂಸರ್ ಅಲ್ಲ. ಸೊ ನಾವು ಈ ಚರ್ಚೆನ ಮುಂದುವರಿಸೋಣ. ಇನ್ನೊಬ್ಬ ನಿರ್ದೇಶಕ ಶಶಾಂಕ್ ನಮ್ಮೊಂದಿಗೆ ಕೆಲವೇ ನಿಮಿಷಗಳಲ್ಲಿ ಜಾಯ್ನ್ ಆಗಲಿದ್ದಾರೆ. ಸೊ ಅವ್ರ ಜೊತೆಗೆ ಮತ್ತು ಎಲ್ಲರ ಜೊತೆಗೆ ಮಾತುಕತೆ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ ನಂತರ.